ನಾನಿವತ್ತು ಒಂದು ಕತೆ ಹೇಳ್ತೀನಿ. ಒಬ್ಬ ರೈತ ಇದ್ದ. ಆ ರೈತನಿಗೆ ತನ್ನ ಹೊಲದಲ್ಲಿ ಬೆಳೆಗಳನ್ನ ಬೆಳೆದು ಜೀವನ ಸಾಗಿಸುವುದು ರೈತನ ಕನಸಿತ್ತು. ಆದರೆ ರೈತ ಹೋಗಿ ತನ್ನ ಹೊಲದಲ್ಲಿ ಬೀಜಗಳನ್ನ ಬಿತ್ತಿ ಬರ್ತಿದ್ದ. ಆದ್ರೆ ಮರದಲ್ಲಿರೋ ಹಕ್ಕಿಗಳು ರೈತ ಹಾಕಿದ ಬೀಜಗಳನ್ನ ತಿಂದು ಬಿಡ್ತಿತ್ತು. ಹೀಗೆ ರೈತ ಬೀಜ ಹಾಕೊಂಡು ಹಕ್ಕಿಗಳೆಲ್ಲ ಬೀಜಗಳನ್ನು ತಿಂದಿತ್ತು. ರೈತ ಅಂತಾನೆ, ಹೀಗೆ ಆದ್ರೆ ನಾವು ಬದುಕೋದು ಹೇಗೆ ಅಂತ. ಅದಕ್ಕೆ ರೈತ ಯೋಚನೆ ಮಾಡ್ತಾನೆ. ರೈತ ತನ್ನ ತಾಯಿ ಬಳಿ ಅಳಲಲ್ಲೆಲ್ಲ ತೊಡ್ಕೋತಾನೆ. ತಾಯಿ ಹೇಳ್ತಾಳೆ, ಯೋಚನೆ ಮಾಡೋಣ ಇರು ಮಗನೇ. ತಾಯಿ ಹೊಲದ ಕಡೆ ಬಂದು ಮರದಡಿ ಕೂತು ಯೋಚನೆ ಮಾಡ್ತಾಳೆ. ಇದೇ ಸರಿಯಾದ ಉಪಾಯ. ನನ್ನ ಮಗನಿಗೆ ಈ ಉಪಾಯನ ನಾನು ಹೇಳ್ತೀನಿ. ಈ ಹಕ್ಕಿಗಳಿಗೆಲ್ಲ ಒಂದು ಪಾಠ ಕಲಿಸಲೇಬೇಕು ಅಂತ ಮಾರನೇ ದಿನ ರೈತ ಹೊಲಕ್ಕೆ ಹೋಗಿ ಬೀಜಗಳನ್ನು ಹಾಕಿ ಅದರ ಮೇಲೆ ಬಲೆಯನ್ನು ಹರಡಿ ಮನೆಗೆ ಹೋಗ್ತಾನೆ. ಮಾರನೇ ದಿನ ರೈತ ಹೊಲಕ್ಕೆ ಹೋಗಿ ನೋಡ್ತಾನೆ. ತಾನು ಹಾಕಿದ ಬಲೆಯಲ್ಲಿ ಎಲ್ಲಾ ಹಕ್ಕಿಗಳು ಸಿಲುಕಿ ಒದ್ದಾಡ್ತಿದ್ದವು. ಅದನ್ನು ನೋಡಿದ ರೈತ ಬಹಳ ಖುಷಿಪಟ್ಟ. ಆಗ ರೈತ ಬಲೆಯ ಪಕ್ಕಕ್ಕೆ ಹೋಗ್ತಾನೆ. ಅಲ್ಲಿರುವ ಎಲ್ಲ ಹಕ್ಕಿಗಳ ಗುಂಪಲ್ಲಿ ಒಂದು ಕೊಕ್ಕರೆಯೂ ಸಿಲುಕಿರುತ್ತೆ. ಆಗ ಆ ಕೊಕ್ಕರೆ ಹೇಳುತ್ತೆ, ಅಯ್ಯ, ನನ್ನ ಬಿಟ್ಬಿಡಯ್ಯ, ನನ್ನ ಬಿಟ್ಬಿಡು, ನಾನು ನಿಂಗೆ ಸಹಾಯ ಮಾಡ್ತೀನಿ. ನಿನ್ನ ಬೆಳೆಗೆ ಬರುವಂತ ಎಲ್ಲಾ ಹುಳ ಹೂಪಟ್ಟಿಗಳನ್ನ ನಾನು ತಿಂತೀನಿ, ನಿನಗೆ ಸಹಾಯ ಮಾಡ್ತೀನಿ. ಅಯ್ಯ, ನಾನು ಬಿಟ್ಬಿಡಯ್ಯ ಅಂತ ಕೊಕ್ಕರೆ ಧೈರ್ಯದಿಂದ ರೈತನನ್ನ ಕೇಳುತ್ತೆ. ಆಗ ರೈತ ಹೇಳ್ತಾನೆ, ಇಷ್ಟು ದಿನ ನಾನು ಹಾಕಿದ ಬೀಜಗಳನ್ನ ತಿಂತಿದ್ರಿ. ಈಗ ನೋಡಿ, ನಾನು ಹಾಕಿರುವಂತ ಬಲೆಯಲ್ಲಿ ನೀವೆಲ್ಲರೂ ಸಿಲುಕಿದ್ದೀರಿ ಅಂತ ರೈತ ಹೇಳ್ತಾನೆ. ಆಗ ರೈತನಿಗೆ ಕೊಕ್ಕರೆ ಬಿಡು ಅಂತ ಹೇಳಿ ನೆನಪಾಗಿ ರೈತ ಅಂತಾನೆ, ನೀನ್ ನನಗೆ ಸಹಾಯ ಮಾಡೋದು ಸತ್ಯ, ಆದ್ರೆ ನೀನು ಈ ಎಲ್ಲಾ ಹಕ್ಕಿಗಳ ಜೊತೆ ಸೇರಿ ನನ್ನ ಬೀಜಗಳನ್ನ ತಿಂದಿಲ್ಲ ಅನ್ನೋದು ನಾನು ಹೇಗೆ ನಂಬಲಿ? ಅದಕ್ಕೆ ಇವೆಲ್ಲ ಹಕ್ಕಿಗಳ ಜೊತೆ ನಿನಗೂ ಶಿಕ್ಷೆ ಇದೆ.
ಅಂತ ಹೇಳ್ತಾ ರೈತ ಎಲ್ಲ ಹಕ್ಕಿಗಳ ಜೊತೆ ಬಲೆಯನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಬೇರೆಯವರಿಗೆ ಮಾರಾಟ ಮಾಡ್ತಾನೆ. ಅದಕ್ಕೆ ಹೇಳೋದು, ನಾವು ಒಳ್ಳೆಯವರ ಸಹವಾಸವನ್ನು ಮಾಡಬೇಕು. ದುಷ್ಟರ ಸಂಘ ದುಃಖಕ್ಕೆ ಮೂಲ ಅಂತ ನಮ್ಮ ಹಿಂದಿನ ಹಿರಿಯರು ಹೇಳಿದ್ದು ನಿಮಗೆಲ್ಲ ನೆನಪಿದೆ.